ಮಿಂಚಿನ ವೇಗದಲ್ಲಿ ಚಿನ್ನ ಬೆಳ್ಳಿ ದರ ಹೆಚ್ಚಳ ಕಾಣಿಸ್ತಾ ಇದೆ. ಆಷಾಢದ ಶಾಕ್ ಕೊಟ್ಟ ಹಳದಿ ಲೋಹ ಈಗಾಗಲೇ ಬಂಗಾರದ ಬೆಲೆ ಇಳಿಕೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಜನ ಫುಲ್ ಖುಷಿಯಾಗಿದ್ರು. ಒಂದಿಷ್ಟೇನೋ ಖರೀದಿ ಮಾಡಿ ಇಟ್ಕೊಳ್ಬಹುದಪ್ಪ ಶುಭ ಸಮಾರಂಭಕ್ಕೆ ಅಂತ ಯೋಚನೆಯಲ್ಲಿದ್ರು. ಬಟ್ ಇದೀಗ ಮತ್ತೆ ಹಳದಿ ಲೋಹ ಶಾಕ್ ಅನ್ನ ಕೊಟ್ಟಿದೆ ಜನರಿಗೆ. ಮತ್ತೆ ಬಂಗಾರದ ಬೆಲೆ ಹೆಚ್ಚಳ ಆಗಿರುವಂತದ್ದು. ಮಿಂಚಿನ ವೇಗದಲ್ಲಿ ಚಿನ್ನ ಬೆಳ್ಳಿ ದರ ಹೆಚ್ಚಳ. ಆಷಾಢದ ಶಾಕ್ ಕೊಟ್ಟ ಹಳದಿ ಲೋಹ ಇಳಿದಂತೆಯೇ ಇಳಿದು ದಿಢೀರ್ ಹೆಚ್ಚಿದಂತ ಚಿನ್ನದ ಬೆಲೆ. ದರ ಹೆಚ್ಚಳದಲ್ಲಿ ಕಾಂಪಿಟೇಷನ್ಗೆ ಬಿದ್ದಂತ ಚಿನ್ನ ಮತ್ತು ಬೆಳ್ಳಿ. ಮತ್ತೆ 1.5 ಲಕ್ಷ ದಾಟಿದ ಶುದ್ಧ ಚಿನ್ನದ ಬೆಲೆ. ಇಂದು ಒಂದೇ ದಿನ 6,500 ರೂಪಾಯಿ ಜಂಪ್ ಆಗಿದೆ ಬಂಗಾರ. ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟ ಚಿನ್ನದ ಬೆಲೆ. ಮಿಂಚಿನ ವೇಗ ಅಂತ ಹೇಳಬಹುದು. ಒಂದೇ ದಿನಕ್ಕೆ 6,500 ಮಟ್ಟಿಗೆ ಜಂಪ್ ಆಗಿದೆ ಬೆಲೆ ಅಂತ ಅಂದ್ರೆ 24 ಕ್ಯಾರೆಟ್ 1.5 ಲಕ್ಷ ಆಲ್ರೆಡಿ ಮತ್ತೆ ದಾಟ್ಬಿಟ್ಟಿದೆ ಅಂತ. ಚಿನ್ನದ ಬೆಲೆ ಇಳಿಕೆ ಆಗಿದೆ. ಚಿನ್ನದ ಬೆಲೆ ಇಷ್ಟೇ ರೀತಿಯಾಗಿ ಕಡಿಮೆ ಆಗಿದೆ, ತಟಸ್ಥವಾಗಿರುತ್ತೇನೋ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನ ಇದ್ರು, ಯೋಚನೆಯಲ್ಲಿದ್ರು ಗ್ರಾಹಕರು. ಬಟ್ ಖರೀದಿ ಮಾಡ್ಬೋದಪ್ಪ, ಇಂದೆಲ್ಲ ನಾಳೆ ಹೋಗಿ ಖರೀದಿ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ಯೋಚನೆಯಲ್ಲಿದ್ದವ್ರಿಗೂ ಕೂಡ ಒಂದು ಶಾಕ್ ಎದುರಾಗ್ಬಿಟ್ಟಿದೆ ನೋಡಿ. ಒಂದೇ ದಿನಕ್ಕೆ 6,500 ರೂಪಾಯಿ ಜಂಪ್ ಅಂತ ಅಂದರೆ ಎಲ್ಲರೂ ಕೂಡ ಚಿನ್ನದ ಬೆಲೆ ಇಳಿದು ಬಿಟ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ, ಖರೀದಿ ಮಾಡೋಣ ಅಂತ ಇದ್ದಂಥವ್ರು ದಿಢೀರಂತ ಏರಿಕೆ. ಮತ್ತಷ್ಟು ಜನರಿಗೆ ಇದೀಗ ಶಾಕು. ಗ್ರಾಹಕರಿಗೆ, ಚಿನ್ನ ಪ್ರಿಯರಿಗೆ, ಚಿನ್ನವನ್ನು ಖರೀದಿ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ. ಅದ್ರ ಜೊತೆಗೆ ಬೆಳ್ಳಿ ಕೂಡ ಅದೇ ವೇಯಲ್ಲಿ ಜಂಪ್ ಆಗ್ತಾ ಇದೆ, ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಕಾಂಪಿಟೇಷನ್ನಲ್ಲಿ ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ ನೋಡಿ. ಇತ್ತೀಚೆಗೆ ಈಗ ಆಷಾಢ ಮಾಸ, ಆಷಾಢದಲ್ಲಿ ಕೂಡ ಒಂದೇ ಸಮನೆ ಜಂಪ್ ಆಗಿರುವಂಥದ್ದು ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಜಂಪ್ ಆಗಿದೆ. 5,000 ಹೆಚ್ಚಳ ಆಗಿದೆ. ಮತ್ತೆ 2.5 ಲಕ್ಷ ದಾಟಿದ ಕೆಜಿ ಬೆಳ್ಳಿ ಬೆಲೆ. ಸದ್ಯ ಬೆಂಗಳೂರಲ್ಲಿ ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ. ಸತತ 2 ದಿನಗಳಿಂದ ಚಿನ್ನ ಬೆಳ್ಳಿ ಬೆಲೆಗಳ ಏರಿಕೆ. ಸ್ಥಿರಾದಾಯದ ಕಮಾಡಿಟಿ ಮಾರ್ಕೆಟ್ ಕಡೆ ಹೂಡಿಕೆದಾರರು ಚಿತ್ತ. ಹೀಗಾಗಿಯೇ ಚಿನ್ನ ಬೆಳ್ಳಿ ಬೆಲೆಗಳು ಮತ್ತೆ ಜಂಪ್ ಆಗ್ತಾ ಇದೆ. ಮುಂದಿನ ಕೆಲವು ದಿನಗಳ ಕಾಲ ಏರುತ್ತಲೇ ಇರಲಿದೆ ಚಿನ್ನ ಮತ್ತು ಬೆಳ್ಳಿಯ ದರ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಕೂಡ 5,000 ಹೆಚ್ಚಳ ಆಗಿದೆ. 2.5 ಲಕ್ಷ ಕೆಜಿ ಬೆಳ್ಳಿ ಬೆಲೆ. 2,50,000 ರೂಪಾಯಿ. ಸದ್ಯ ಬೆಂಗಳೂರಲ್ಲಿ 1 ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ ಇದೆ. ಮಾರ್ಕೆಟ್ ಮೇಲೆ ನೋಡಿ, ಸತತ 2 ದಿನಗಳಿಂದ ಸ್ಥಿರಾದಾಯದ ಕಮಾಡಿಟಿ ಮಾರ್ಕೆಟ್ ಕಡೆ ಹೂಡಿಕೆದಾರರ ಆಸಕ್ತಿ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಜನ ಆಸಕ್ತಿ ತೋರ್ತಾ. ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಲ್ಲಿ ಹೆಚ್ಚಾಯಿತು ಅಂತಂದ್ರೆ ಗ್ರಾಹಕರಿಗೆ ಹೊರತಾ, ಓಕೆ. ಬಟ್ ಶೇರ್ ಪೇಟೆಯಲ್ಲಿ, ಶೇರ್ ಮಾರ್ಕೆಟ್ನಲ್ಲಿ ಲಾಭ ಆಗ್ಬಹುದು, ಲಾಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೂಡಿಕೆದಾರರು ಹೆಚ್ಚಾಗ್ತಾರೆ, ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ದಿಢೀರಂತ ಇಳಿಕೆ ಕಾಣಿಸ್ತಂತ ನೋಡಿ, ಆಗ ಕೊಂಚ ಮಟ್ಟಿಗೆ ಲಾಸ್ ಅನುಭವಿಸುವಂಥದ್ದು ಇರುತ್ತೆ ಯಾರು ಹೂಡಿಕೆ ಮಾಡಿರ್ತಾರೆ ಶೇರ್ ಮಾರ್ಕೆಟಲ್ಲಿ ಅಂತ ಆ ಒಂದು ನಿಟ್ಟಿನಲ್ಲಿ. ಬಟ್ ಗ್ರಾಹಕರಿಗೆ ಜಾಸ್ತಿ ಆಯಿತು ಅಂತ ಅಂದಾಗ ಬರೆ ಬೀಳುತ್ತೆ. ಒಂದು ಕಡೆ ಲಾಭ, ಮತ್ತೊಂದು ಕಡೆ ಲಾಸು. ಹೀಗಾಗಿ ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಖರೀದಿ ಮಾಡೋಣ ಬೇಡವಾ, ಖರೀದಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಏನಾದರೂ ಕಡಿಮೆ ಆಗಬಹುದಾ, ಹೀಗೆ ಒಂದಿಷ್ಟು ಯೋಚನೆಯಲ್ಲಿರುವಂಥದ್ದು.